ನಮಸ್ಕಾರ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಆಲಿಟಿ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರರವರು ಇಂದು ಸುಳ್ಯ ನಗರದ ಕಸ ವಿಲೇವಾರಿ ಪ್ರದೇಶವಾಗಿರುವ ಮತ್ತು ಬರ್ನಿಂಗ್ ಮೆಷಿನ್ ಅಳವಡಿಸಲಾಗಿರುವ ಕಲ್ಚೆರ್ಪೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಶರತ್ ಕುಮಾರ್ ಅವರು ಜಾಗದ ಮಾಹಿತಿಯನ್ನು ಪಡೆದರು. ಆ ವೇಳೆಗೆ ಅಲ್ಲಿಗೆ ಬಂದ ಸ್ಥಳೀಯರಾದ ಅಶೋಕ್ ಪೀಚೆ ಅವರು ಜಿಲ್ಲಾಧಿಕಾರಿಗಳೊಂದಿಗೆ ಕಸ ಹಾಕಲು ಆರಂಭವಾದ ಕಳೆದ 14 ವರ್ಷದಿಂದ ಈ ಭಾಗದ ಜನರು ಅನುಭವಿಸಿದ ತೊಂದರೆ ಹಾಗೂ ಮಳೆಗಾಲದಲ್ಲಿ ನೀರು ಪಯಸ್ವಿನಿ ಸೇರುವ ಕುರಿತು ಹೇಳಿಕೊಂಡರು. ಆಗ ಜಿಲ್ಲಾಧಿಕಾರಿಯವರು, ನೀವು ಏನೇ ಹೇಳುವುದಿದ್ದರೂ ಲಿಖಿತವಾಗಿ ಕೊಡಿ, ಸಮಸ್ಯೆಯ ಜೊತೆಗೆ ಪರಿಹಾರಕ್ಕೆ ಸಲಹೆಯನ್ನ ನೀಡಬೇಕೆಂದು ಹೇಳಿದರು. ಬಳಿಕ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಮತ್ತು HI ಅವರಿಗೆ ಮೆಷಿನ್ ಅಳವಡಿಸಿ ಯಾಕೆ ಚಾಲನೆ ನೀಡಿಲ್ಲ ಎಂದು ಪ್ರಶ್ನಿಸಿದರು. ಆಗ ನಗರ ಪಂಚಾಯತ್ ಅಧಿಕಾರಿಗಳು ಇನ್ನೂ ಕೆಲಸ ಬಾಕಿ ಇರುವುದಾಗಿ ಹೇಳಿದಾಗ, ಯಾಕೆ ಮಾಡಿಸಲು ಆಗುವುದಿಲ್ಲ, ನೀವು ಕೆಲಸ ಮಾಡಿಸದಿದ್ದರೆ ಜನರು ಮಾತನಾಡದೆ ಸುಮ್ಮನಿರುತ್ತಾರೆಯೇ ಎಂದು ಪ್ರಶ್ನಿಸಿದರು. ಬಳಿಕ ಸುದ್ದಿಯೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ತ್ಯಾಜ್ಯ ವಿಲೇವಾರಿ ಕುರಿತು ಸಮಸ್ಯೆ ಇರುವುದು ನಮ್ಮ ಗಮನದಲ್ಲಿದೆ. ಇಲ್ಲಿಯ ಜಾಗದ ಸಮಸ್ಯೆ ಏನೆಂದು ನೋಡಲು ಬಂದಿದ್ದೇನೆ. ಕಸ ವಿಲೇವಾರಿ ವೈಜ್ಞಾನಿಕವಾಗಿ ಆಗುತ್ತಿದೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸುತ್ತೇವೆ. ಸಮಸ್ಯೆಗಳು ಇರುವುದು ಹೌದು. ಈಗ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಹೆಚ್ಚು ಏನನ್ನು ಹೇಳುವುದಿಲ್ಲ. ಚುನಾವಣೆ ಮುಗಿದ ಬಳಿಕ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮತ್ತು ಸ್ಥಳೀಯರಿದ್ದು ಸಭೆಯನ್ನು ನಡೆಸಿ ಸಮಸ್ಯೆಯ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂದು ಹೇಳಿದರು. ಎಸಿ ಡಾಕ್ಟರ್ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಜೊತೆಗಿದ್ದರು. ಸುಳ್ಯ ನಗರ ಪಂಚಾಯತ್ಗೆ ಸಂಬಂಧಪಟ್ಟಾಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ಗೆ ಸ್ವಲ್ಪ ಸಮಸ್ಯೆಗಳಿದೆ ಅನ್ನೋದನ್ನು ಭಾಳಷ್ಟು ಸಲ ನಾವು ಪ್ರಗತಿ ಪರಿಶೀಲನಾ ಸಭೆಗಳಲ್ಲಿ ಅದು ನಮ್ಮ ಗಮನಕ್ಕೆ ಬಂದಿತ್ತು. ಈ ಟೈಮ್ ಒಳಗಡೆ ನಾವು ವಿಶೇಷವಾದಂಥ ಇದನ್ನು ನಾನೇನು ಅನೌನ್ಸ್ ಮಾಡೋಕ್ಕಾಗದೇ ಇದ್ರೂ ಕೂಡ ಸ್ಥಳೀಯವಾಗಿ ಯಾವ ರೀತಿ ಸಮಸ್ಯೆ ಇದೆ, ಇದರೊಳಗಡೆ ಅರಣ್ಯ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಜಾಗದ ಸಮಸ್ಯೆ ಆಗಿರ್ಬೋದು, ಸುತ್ತಮುತ್ತಲಿನ ಜನಗಳಿಗೆ ಅದರೊಳಗಡೆ ವಾಸ ಮಾಡೋದಕ್ಕೆ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಇಳಿಜಾರಿನ ಪ್ರದೇಶ ಆಗಿರ್ಬೋದು, ಮತ್ತು ಈ ಒಂದು ಏನಾದರೂ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರಾ, ಅವೈಜ್ಞಾನಿಕವಾಗಿ ಮಾಡಿ ಮತ್ತು ಸುತ್ತಮುತ್ತಲಿನ ಸ್ಥಳೀಯ ಪರಿಸರ ಏನಾದರೂ ನಾಶ ಆಗ್ತಿದೆಯಾ ಅನ್ನುವಂಥದ್ದು ವಿಷಯದ ಬಗ್ಗೆ ನಾನು ಒಂದು ಸ್ಥಳೀಯವಾಗಿ ಒಂದು ಅರ್ಥ ಮಾಡ್ಕೊಳೋದು ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀನಿ. ಮಾದರಿ ನೀತಿ ಸಂಹಿತೆ ಇರೋದರಿಂದ ಕೆಲವೊಂದು ಅಡಿಷ್ನಲ್ ಆಗಿ ನಾನು ಏನು ಮಾಡೋಕ್ಕಾಗುತ್ತೆ ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ. ಮಾದರಿ ನೀತಿ ಸಂಹಿತೆ ಮುಗಿದ ನಂತರ ಇದಕ್ಕೆ ಸಂಬಂಧಪಟ್ಟಾಗೆ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿಕೊಂಡು ಏನು ಕ್ರಮ ವಹಿಸಬೇಕು, ಸೂಕ್ತವಾದಂಥ ಕ್ರಮವನ್ನು ನಾವು ಮಾಡ್ತೀವಿ. ಇಲ್ಲಿ ಭಾಳ ವರ್ಷಗಳಿಂದ ಈ ಸಮಸ್ಯೆಗಳು ಅದು ಕೇಳಿ ಬರ್ತಾನೆ ಇದೆ. ಭಾಳಷ್ಟು ಮೀಟಿಂಗ್ಸ್ಗಳಲ್ಲಿ ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್ಗಳಲ್ಲೂ ಅದರದೇ ಆದಂತಹ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸರ ಮತ್ತು ಅದಕ್ಕೆ ಸುತ್ತಮುತ್ತಾಗಿ ಬೆಳೀತಾ ಇರುವಂಥ ನಗರಗಳು, ದೊಡ್ಡದಾಗ್ತಾ ಇರುವಂಥ ಪಾಪ್ಯುಲೇಷನ್ನು, ಇದರೊಳಗಡೆ ನಮಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಆಡಳಿತಕ್ಕೆ ಅದರದೇ ಆದಂಥ ಚಾಲೆಂಜಸ್ಗಳಿದೆ. ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಮತ್ತು ಜನರಿಂದ ಚುನಾವಣೆ ಮುಗಿದ ನಂತರ ಏನು ಪಬ್ಲಿಕ್ ಹಿಯರಿಂಗ್ ಮಾಡಿ ಸಮಸ್ಯೆಗಳನ್ನು ಹೇಳೋದು ಒಂದು ಭಾಗ, ಅದಕ್ಕೆ ಪರಿಹಾರವನ್ನು ಜನರಿಂದನೇ ಬಂದರೆ ನಮಗೆ ಆವಾಗ ಅಧಿಕಾರಿಗಳಿಗೆ ಅದನ್ನು ಕೆಲಸ ಮಾಡೋದು ಕೂಡ ಸುಲಭ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ವೇಸ್ಟು ಹೋಗಬೇಕು ಅಂತಾರೆ, ಆದರೆ ನಮ್ಮನೆ ಹತ್ರ ಮಾತ್ರ ವೇಸ್ಟ್ ಬೇಡ ಅಂಥೇಳಿ ಅನ್ನೋಂಥ ಒಂದು ಇರುತ್ತೆ. ನಮ್ಮಲ್ಲಿ ಕಾಡು ನಾಶ ಮಾಡದೆ, ಇಳಿಜಾರು ಪ್ರದೇಶ ಇಲ್ಲದೆ, ಸಮತಟ್ಟಾಗಿರೋ, ಕಾಡಿಂದ ದೂರ, ನದಿಯಿಂದ ದೂರ ಆಗಿರುವಂಥ ಸೂಕ್ತವಾದಂಥ ಸ್ಥಳ ಸಿಗೋದು ಕಷ್ಟ ಇದೆ. ಜನ ಅದಕ್ಕೆ ನಮಗೆ ಸಹಾಯ ಮಾಡಿ ಈ ಥರ ಸೂಕ್ತವಾದಂಥ ಪ್ರದೇಶ ಎಲ್ಲಿ ಸಿಗ್ತದೆ ಅಂತ ಹೇಳಿಕೊಟ್ರೆ ನಾವು ಅವಾಗ ಅಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಈ ವಿಷಯದಲ್ಲಿ ಚುನಾವಣೆ ಮುಗಿದ ನಂತರ ಒಂದು ಸಭೆಯನ್ನು ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡಿದ್ದೀವಿ. ಇದರ ಜೊತೆಗೆ ಇನ್ನೊಂದು ಇದು ದೊಡ್ಡ ಸಮಸ್ಯೆ ಇದೆ, ಇಂಥ ದೊಡ್ಡ ಸಮಸ್ಯೆ ಇಲ್ಲಿ ನೀರಿನ ಪ್ಯೂರಿಫೈ ಆಗದೇ ಸಪ್ಲೈ ಆಗುತ್ತೆ. ಇಲ್ಲೇ ಇದ್ರದ್ದು ಬಗ್ಗೆ ನೀರಿನ ಪ್ಯೂರಿಫಿಕೇಷನ್ ಆಗ್ತಾಯಿಲ್ಲ, ಅದ್ರದ್ದು ಟ್ರೀಟ್ಮೆಂಟ್, ಇದು ಪ್ರತಿಯೊಂದು ಯಾವುದೇ ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದ್ದರೆ ಅದರದ್ದೇ ಆದಂಥ ಒಂದು ಬ್ಯಾಕ್ ಫ್ಲಶ್ ಇದರೊಳಗಡೆ ಮಾಡಿಕೊಂಡು ಅದರದ್ದು ರೆಗ್ಯುಲರ್ ಆಗಿ ಪ್ಯೂರಿಫಿಕೇಷನನ್ನು ಮಾಡಬೇಕಾಗಿರುತ್ತೆ. ಅದರೊಳಗಡೆ ಸಮಸ್ಯೆಗಳೇನಿದೆ ಅನ್ನೋದನ್ನು ಕೆಲವೊಂದು ಅಧಿಕಾರಿಗಳಿಂದ ನಾನೀಗ ತಿಳ್ಕೊತೀನಿ. ಅದು ಭಾಳ ವರ್ಷಗಳಿಂದ ಕ್ಲೀನ್ ಆಗಿಲ್ಲ ಅಂತೇಳಂದರೆ ಸಂಬಂಧಪಟ್ಟ ಇಂಜಿನಿಯರ್ ಅವ್ರನ್ನೂ ಕೂಡ ಕಳಿಸಿ ಯಾರು ಇದರೊಳಗಡೆ ನಿರ್ಲಕ್ಷ್ಯ ಮನೋಭಾವನೆ ಏನಾದರೂ ಇದೆಯಾ ಅಥವಾ ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಯಾರಾದರೂ ತಪ್ಪಿತಸ್ಥ ಇದರೊಳಗಡೆ ಇದ್ದರೆ ಡೆಫಿನೆಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ಮಾಡೋದಕ್ಕೆ ನೋಡ್ತೀವಿ. ಕ್ಲೀನ್ ಆಗಿರುವಂಥದ್ದು 1982ರಲ್ಲಿ ಇಲ್ಲಿ ಪ್ಲಾಂಟ್ ಆಗಿರೋದು. ಆಗಿನ ಜನಸಂಖ್ಯೆ ಈಗ 30,000 ಜನಸಂಖ್ಯೆ ಇದ್ದಾರೆ. ಆ ಜನಸಂಖ್ಯೆಗೆ ಈಗ ಪ್ರಪೋಸಲ್ ಹೋಗಿದೆ ಅಂತ 103 ಮಂಗಳೂರು ಹಂತದಲ್ಲೇ ಇದೆ. ಅದಕ್ಕೆ ಮೇಲೆ ಫೈಲ್ ಮೂವ್ ಆಗೋದಿಲ್ಲ ಅಂತ ಹೇಳೋದು ನಗರ ಪಂಚಾಯತ್ ಅಧ್ಯಕ್ಷರೇ ಹೇಳುವಂಥದ್ದು. ಅದನ್ನು ಈಗ ಆ ಪಾಯಿಂಟಿಗೆ ನಾನು ಉತ್ತರ ಹೇಳೋದಕ್ಕಾಗಲ್ಲ. ಯಾಕೆಂದರೆ ಎಲ್ಲ ರೀತಿಯಾದಂಥ ಇದರೊಳಗಡೆನೂ ಕೂಡ ಪ್ರಸ್ತಾವನೆಗಳು ಹಾಗೆ ಹೋಗೋದು, ಯಾಕೆ ಏನು ಇಲ್ಲಿಂದ ಮೇಲೆ ಹೋಗುವಂಥದ್ದು, ಅದೊಂದು ಸ್ಯಾಂಕ್ಷನ್ ಮಾಡೋವಂಥದ್ದು, ಅದು ಡೆಫಿನೆಟ್ಲಿ ಅದು ಕ್ರಿಯೆಯೊಳಗಡೆ ಇರುತ್ತೆ. ಅದು ಎಲ್ಲಿ ಏನು ಪರಿಸ್ಥಿತಿ ಒಳಗಡೆ ಇದೆ ಅನ್ನೋದನ್ನು ತಿಳ್ಕೊಂಡು ನಾನು ಅದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸ್ತೀನಿ. ನಮ್ಮ ಸಂವಿಧಾನ ಎಷ್ಟು ಚೆನ್ನಾಗಿದೆ ಎಂದರೆ ಅದಕ್ಕೆ ಯಾವ ದೇಶವೂ ಸಾಟಿ ಇಲ್ಲ. ಆದರೆ ನಮ್ಮಲ್ಲಿ ಸಂವಿಧಾನ ಸರಿಯಾಗಿ ಅನುಷ್ಠಾನವಾಗುತ್ತಿಲ್ಲ. ಕೆಲವೊಂದು ಕೇಸುಗಳು 30 ವರ್ಷ ಕಳೆದರೂ ಜಡ್ಜ್ಮೆಂಟ್ ಬರುತ್ತಿಲ್ಲ. ಹಾಗಾಗಿ ಸಂವಿಧಾನ ಇನ್ನಷ್ಟು ಸದೃಢವಾಗಿ ಅನುಷ್ಠಾನವಾಗಬೇಕಾಗಿದೆ ಎಂದು ಭಾರತ ಸರ್ಕಾರದ ಸಾಮಾಜಿಕ ಮತ್ತು ಸಬಲೀಕರಣ ರಾಜ್ಯ ಸಚಿವ ಎ. ನಾರಾಯಣಸ್ವಾಮಿ ಹೇಳಿದ್ದಾರೆ. ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದ ಸಂವಿಧಾನ ಸಂಭ್ರಮ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಸಮಾಜದ ಮೀಸಲಾತಿ ಹೋರಾಟಗಳು ದಿಕ್ಕು ತಪ್ಪಿಸುತ್ತಿವೆ. ಸಮಾಜದಲ್ಲಿ ಯಾವುದು ಮುಖ್ಯವೋ ಅದು ಆಗಬೇಕು. ಜಾಗೃತ ಸಮಾಜ ಒಟ್ಟು ವ್ಯವಸ್ಥೆಯಲ್ಲಿ ಕೆಟ್ಟ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಎಂದು ಹೇಳಿದರು.
ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸಾಂಗಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಿಂಗಯ್ಯ, ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಿಲಿ ವೇದಿಕೆಯಲ್ಲಿದ್ದರು. ಸಭೆಯಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರನ್ನು ಗೌರವಿಸಲಾಯಿತು. ಯತೀಶ್ ಆರ್ವಾರ ಸ್ವಾಗತಿಸಿದರು. ಎಸ್ಎಸ್ಪಿಯು ಕಾಲೇಜಿನ ಪ್ರಾಂಶುಪಾಲ ಸೋಮಶೇಖರ್ ನಾಯಕ್ ವಂದಿಸಿದರು. ಕೆಎಸ್ಎಸ್ ಕಾಲೇಜಿನ ಉಪನ್ಯಾಸಕರುಗಳಾದ ಆರತಿ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಬಿಜೆಪಿ ಮುಖಂಡ ವೆಂಕಟ ದಂಬೆಕೋಡಿ, ವಿದ್ಯಾರ್ಥಿಗಳಾದ ಕೌಶಿಕ್, ಸ್ವರಾಜ್, ರಕ್ಷಿತಾ, ಚುಂಚನ ಸಂವಾದದಲ್ಲಿ ಪಾಲ್ಗೊಂಡರು. ಉಡುಪಿ ಜಿಲ್ಲಾ ಸಂಘದಲ್ಲಿ ಒಕ್ಕಲಿಗರ ಸಂಘದ ಚುನಾವಣೆಯ ವಿಚಾರದಲ್ಲಿ ನಡೆದ ಸಭೆಯ ನಿರ್ಣಯಕ್ಕೆ ಬದ್ಧನಾಗಿ ಸ್ಪರ್ಧೆಗಿಳಿದಿದ್ದೇನೆ ಹೊರತು ಯಾವುದೇ ಆಮಿಷಕ್ಕೆ ನಾನು ಬಲಿಯಾಗಿಲ್ಲ ಎಂದು ಒಕ್ಕಲಿಗರ ಸಂಘದ ಚುನಾವಣೆಯ ಅಭ್ಯರ್ಥಿಯಾಗಿರುವ ಹೇಮಾನಂದ ಹಲ್ದಡ್ಕರ್ ಅವರು ಹೇಳಿದ್ದಾರೆ. ಇಂದು ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಚುನಾವಣೆಯ ಸ್ಪರ್ಧೆಯ ವಿಚಾರ ನಮ್ಮ ಸಂಘದಲ್ಲಿ ಬಂದಾಗ ಆರಂಭದಲ್ಲಿ ಸಿದ್ದರಾಜೇಗೌಡರ ಹೆಸರು ಬಂತು. ಆಗ ನಮ್ಮ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡರು ನನ್ನನ್ನು ಸೂಚನೆ ಮಾಡಿದರು. ಬಳಿಕ ಬೆಳವಣಿಗೆಯಲ್ಲಿ ಇದನ್ನು ಸಂಘದ ಚುನಾವಣೆಯಲ್ಲಿ ನಿರ್ಣಯ ಮಾಡಿ ಘೋಷಣೆಯನ್ನು ಮಾಡಲಾಯಿತು. ಬಳಿಕ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ನಾಮಪತ್ರವನ್ನು ಸಲ್ಲಿಸಿದ್ದೆ. ನಾನು ಸುಳ್ಯಕ್ಕೆ ಬಂದು ನನ್ನ ಕೆಲಸ ಆರಂಭ ಮಾಡಿದೆ. ಈ ವೇಳೆ ಕೆಲವರಲ್ಲಿ ಸದಸ್ಯತ್ವ ಆಗಿದ್ದರೂ ವೋಟರ್ ಕಾರ್ಡ್ ಇಲ್ಲದಿರುವುದು ಗಮನಕ್ಕೆ ಬಂತು. ನಾನು ಕಾರ್ಡ್ ಕೊಡಿಸಲು ಬೇಕಾದ ವ್ಯವಸ್ಥೆಯಲ್ಲಿ ತೊಡಗಿದೆ. ಉಡುಪಿಯಲ್ಲಿ ನಮ್ಮ ಸಂಘಕ್ಕೆ ಸ್ವಂತ ನಿವೇಶನ ಇಲ್ಲ, ಕಟ್ಟಡವೂ ಇಲ್ಲ. ಇದೆಲ್ಲ ಆಗಬೇಕೆಂಬುದು ನಮ್ಮ ಬೇಡಿಕೆ. ನಾಮಪತ್ರ ವಾಪಸ್ ಪಡೆಯುವ ಹಿಂದಿನ ದಿನ ನನ್ನನ್ನು ಜಿಲ್ಲಾಧ್ಯಕ್ಷರು ಮಂಗಳೂರಿಗೆ ಬರುವಂತೆ ಹೇಳಿ ನಾವೊಂದು ನಿರ್ಣಯಕ್ಕೆ ಬರೋಣ ಎಂದು ಹೇಳಿದರು. ಈ ವಿಷಯವನ್ನು ನಾನು ಇತರ ಸದಸ್ಯರಿಗೆ ತಿಳಿಸಿದೆ. ಅದರಂತೆ ಅಂದು ತುರ್ತು ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಂಘದ ಎಲ್ಲ ಸದಸ್ಯರು ಭಾಗವಹಿಸಿದರು. ನಾಮಪತ್ರ ವಾಪಸ್ ಪಡೆಯುವ ವಿಚಾರ ಪ್ರಸ್ತಾಪವನ್ನು ಮಾಡಿದ ಜಿಲ್ಲಾಧ್ಯಕ್ಷರು, ಇದರಿಂದ ಹಿಂದಕ್ಕೆ ಬಂದರೆ ಇದು ಸಂಘಕ್ಕೆ ಪೂರಕವಾಗಿರುತ್ತದೆ ಎಂದು ಹೇಳಿದರು. ಯಾವ ರೀತಿ ಎಂದು ಅವರು ವಿವರಿಸಲಿಲ್ಲ. ನಾನು ಸಂಘ ಚುನಾವಣೆಯ ಸಂದರ್ಭದಲ್ಲಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಬದ್ಧ ಎಂದು ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಸುರೇಶ್ ಗೌಡರು ರಾಜೀನಾಮೆಯ ಅರ್ಜಿಯನ್ನು ಸಂಘಕ್ಕೆ ನೀಡಿದರು. ಉಳಿದ ಸದಸ್ಯರು ಎಲ್ಲರೂ ಸೈಲೆಂಟ್ ಆಗಿ ಚುನಾವಣೆಯಲ್ಲಿ ಸದಸ್ಯರು ಅವರವರ ನಿರ್ಧಾರದಂತೆ ಮಾಡಬಹುದು ಎಂಬ ವಿಚಾರವೂ ಪ್ರಸ್ತಾಪವಾಯಿತು. ನಾನು ಯಾಕೆ ಸಂಘದ ನಿರ್ಣಯಕ್ಕೆ ಬದ್ಧ ಎಂದು ಹೇಳಿದೆನೆಂದರೆ, ಭಾಸ್ಕರ ದೇವಸ್ಥಿಯರವರು ಸ್ಪರ್ಧಾ ಕಣದಲ್ಲಿ ಉಳಿದರೆ ನಾವು ವಾಪಸ್ ತೆಗೆಯುವುದೆಂದು ಮಾತುಕತೆ ಆಗಿತ್ತು. ಭಾಸ್ಕರ ದೇವಸ್ಥಿಯರು ಕಣದಿಂದ ಹಿಂದೆ ಸರಿದುದರಿಂದ ನಾನು ಸ್ಪರ್ಧೆಯಲ್ಲಿ ಮುಂದುವರಿದೆ ಎಂದು ಹೇಳಿದರು. ಸುಳ್ಯದ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿರುವುದು ಡಾಕ್ಟರ್ ಕುರುಂಜಿಯವರು. ಅವರ ಮೇಲೆ ಅಪಾರ ಗೌರವವಿದೆ. ಅಲ್ಲಿಯೇ ನಾನು ಶಿಕ್ಷಣ ಪಡೆದದ್ದು. ಅವರ ಇಬ್ಬರು ಮಕ್ಕಳು ಇಂದು ಸ್ಪರ್ಧೆಯಲ್ಲಿದ್ದಾರೆ. ಅವರ ಜತೆಗೆ ನಾನು ಸ್ಪರ್ಧೆಯಲ್ಲಿ ಇರುವುದು ಖುಷಿ ಕೊಡುತ್ತಿದೆ. ನಾನು ಗೆಲ್ಲುತ್ತೇನೆ ಎಂದು ಹೇಳುವುದಕ್ಕಿಂತಲೂ ಸ್ಪರ್ಧೆಯಲ್ಲಿದ್ದೇನೆ ಎಂಬುದು ಮುಖ್ಯ ಎಂದು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಯಾವುದೇ ಆಮಿಷಕ್ಕೆ ನಾನು ಬಲಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯ ಒಕ್ಕಲಿಗರ ಚುನಾವಣೆಯ ನಿರ್ದೇಶಕ ಸ್ಥಾನದ ಚುನಾವಣೆಯು 6 ತಿಂಗಳ ಹಿಂದಿನ ಬೆಳವಣಿಗೆಯಲ್ಲಿ ಆಗಿರುವಂಥ ವಿಷಯ ತಮಗೆಲ್ಲ ಗೊತ್ತಿರುವಂಥದ್ದು. ಕೊರೋನಾದ ಕಾರಣದಿಂದ ಅದು ಮುಂದೆ ಹೋಗಿರುವಂಥ ವಿಚಾರ. ಹಾಗಾಗಿ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ಉಡುಪಿಯಲ್ಲಿ, ಪಾಂಚಜನ್ಯ ಅಂತ ಹೇಳುವಂಥ ಒಳ್ಳೆಯ ಕಾರ್ಯಕ್ರಮ. ಜಿಲ್ಲಾ ಮಟ್ಟದ್ದು, ಜಿಲ್ಲೆಗಳ ಸಂಬಂಧಿಸಿದ ಎಲ್ಲ ಅಧ್ಯಕ್ಷರನ್ನು ಕರೆದು ಒಂದು ಕಾರ್ಯಕ್ರಮ ಮಾಡಿದೆವು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕೂಡ ಸ್ಪರ್ಧೆ ಮಾಡುವಂಥ ಒಂದು ಮನೋಭಾವನೆ ಬಂತು ಉಡುಪಿಯಲ್ಲಿ. ಹಾಗಾಗಿ ನಾವೆಲ್ಲ ಸೇರಿಕೊಂಡು ಸ್ಪರ್ಧೆಗೆ ಮಾಡಬೇಕು, ಈ ಸಲ ಕಂಟೆಸ್ಟ್ ಮಾಡೋದು. ಅದರಲ್ಲಿ ಸಿದ್ದರಾಜೇಗೌಡ ಅಂತೇಳಿ ಹೆಸರು ಬಂತು. ಆ ಸಂದರ್ಭದಲ್ಲಿ ಸುರೇಶ್ ಅಣ್ಣವರು, ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ BM ಸುರೇಶ್ ಅವರು ಒಳ್ಳೆ ನಿರ್ಣಯವನ್ನು ತಗೊಂಡ್ರು. ಯಾಕೆಂದರೆ ಅದು ಅವರ ನಿರ್ಣಯ 100% ಸರಿಯಾಗಿದೆ, ಅದರಲ್ಲಿ 2 ಮಾತಿಲ್ಲ. ಯಾಕೆ ಅಂತ ಹೇಳಿದರೆ, ನನ್ನ ಊರು ಸುಳ್ಯ, ನನ್ನ ತವರೂರು ಉಡುಪಿ, ಇಬ್ಬರನ್ನು ಜೋಡಿಸುವ ಕೆಲಸ ಸುರೇಶ್ BM ಮಾಡಿದ್ದಾರೆ. ಅವರಿಗೆ ನಿಜವಾಗದು ಅವರು ಗೌರವ ಸಲ್ಲಿಸ್ತದೆ. ಯಾಕೆಂದರೆ ನನ್ನನ್ನು ಸೂಚಿಸಿದ್ದು ಸುರೇಶ್ BM. ಆದರೆ ಏನಾಯಿತು ಅಂತ ಹೇಳಿದರೆ, ತದನಂತರ ಬೆಳವಣಿಗೆಯಲ್ಲಿ ಅದನ್ನು ಸಂಘದಲ್ಲಿ ನಿರ್ಣಯ ಮಾಡಲಾಯಿತು. ಒಮ್ಮುಖದಲ್ಲಿ ಡೈರೆಕ್ಟ್ರುಗಳು ಮತ್ತು ಎಲ್ಲರೂ ಅಂದರೆ ನಮ್ಮ ಸಂಘದ ನಿರ್ಣಯ ಆಯಿತು. ಹೇಗೆ ಅಂದರೆ, ಹೇಮಾನಂದ ರಾಜ್ಯ ಒಕ್ಕಲಿಗರ ನಿರ್ದೇಶಕ ಸ್ಥಾನದ ಚುನಾವಣೆಗೆ ಅಭ್ಯರ್ಥಿ ಅಂತ ಘೋಷಣೆ ಆಯಿತು ಮೀಟಿಂಗಲ್ಲಿ. ತದನಂತರ ಬೆಳವಣಿಗೆಯಲ್ಲಿ ನಾವು ಸ್ವಾಮೀಜಿಗೆ ಒಂದು ಪ್ರಸ್ತಾಪ ಮಾಡುವಂತ ಬೇಕು. ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿಯವರ ಮನವರಿಕೆಗೂ ತಂದೆವು ಇದನ್ನು. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಹೇಳಿದರು, ನೀವು ಬನ್ನಿ, ನಾವು ಒಂದು ಮಾತಾಡುವ, ಎಲ್ಲವನ್ನು ಸರಿ ಮಾಡುವ ಅಂತ. ಹಾಗೆ ಈ ಸಂದರ್ಭದಲ್ಲಿ ಎಲ್ಲವೂ ಸರಿಯಾಯಿತು. ಹಾಗಾಗಿ ಸ್ವಾಮೀಜಿಯವರು ಒಳ್ಳೆಯ ಆಶೀರ್ವಾದವನ್ನು ಮಾಡಿದರು. ನೀವು ಎಷ್ಟು ಜನ ಸ್ಪರ್ಧೆ ಮಾಡ್ತೀರಿ ಅಷ್ಟು ಸ್ಪರ್ಧೆ ಮಾಡೋದು ಒಳ್ಳೆಯದು ಅಂತೇಳಿ ಕೆಲವೊಂದು ಹೇಳಿದ್ದಾರೆ. ತದನಂತರದ ಬೆಳವಣಿಗೆಯಲ್ಲಿ ಸುರೇಶ್ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು, ನಾನು ಸಂಘದಲ್ಲಿ ಟ್ರೆಸರರ್ ಆಗಿರುತ್ತೇನೆ. ಟ್ರೆಸರರ್ ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿದರೆ ನಾನು ಅದಕ್ಕೆ 100% ಆ್ಯಕ್ಟಿವ್ ಆಗಿದ್ದೆ. ನಾನು ಸುಳ್ಳಕ್ಕೆ ಇಮಿಡಿಯೇಟ್ ಬಂದೆ. ಅವ್ರು ಕೇಳಿದಷ್ಟೇ. ಅದನಂತರ ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ನಾಮಪತ್ರ ಸಲ್ಲಿಕೆ ಆಯಿತು. 18/11/21 ನಾಮಪತ್ರ ಸಲ್ಲಿಕೆ ಆಯಿತು. ತದನಂತರ ನಮಗೆ ನಾಮಪತ್ರ ಸಲ್ಲಿಕೆ ಆದಮೇಲೆ ನಮ್ಮದು
ಫಾಸ್ಟ್ ನನಗೆ ಹೇಳಿದರು, ನೀವು ಸುಳ್ಯಕ್ಕೆ ಹೋಗೋದು ನಮ್ಮದು ಉಡುಪಿ, ನಮ್ಮದು ಕೆಲಸ ಅಂತ. ನಾನು ಸುಳ್ಯಕ್ಕೆ ಇಮಿಡಿಯೇಟ್ ಬಂದೆ. ನಾನು ಮೊದಲ ಮಾಡಿದ ಅಭಿಯಾನ ಅಂದರೆ ನಾನೇ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ಒಂದು ಸ್ಟಾರ್ಟ್ ಆಯಿತು, ಕಾರ್ಡ್ ಇಲ್ಲ, ಓಟ್ ಬರುವುದಿಲ್ಲ. ಕಾರ್ಡ್ ಇರೋದು ಒಂದು ಕಡೆಯಲ್ಲಿ ಓಟ್ ಮಾಡಲಿಕ್ಕೆ ಕಾರ್ಡ್ ಅಂದರೆ ನಾನು ತಿಳ್ಕೊಂಡು ಯಾವ ವಿಷಯವನ್ನು ಕಳೆದುಕೊಂಡಾದಲ್ಲಿ ಅವಕಾಶ ಇದೆ ಅಲ್ಲ, ಕಾರ್ಡನ್ನು ಪಡೆಯುವ ಅವಕಾಶ ಇದೆಯಾ ಇಲ್ಲ ಅಂತ ಒಂದು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಕಾರ್ಡನ್ನು ಪಡೆಯುವ ಅವಕಾಶ ಉಂಟು ಅಂತಾಯಿತು. ಅದಕ್ಕೆ 100 ರೂಪಾಯಿ ಕಟ್ಟಬೇಕು. ನಾನು ಅದರ ಪ್ರಕಾರವಾಗಿ 19 ಕಾರ್ಡನ್ನು ನಾನು ಸ್ಟಾರ್ಟ್ ಮಾಡಿದೆ ಅಭಿಯಾನ. ನಿಮ್ಮಲ್ಲಿ ಕಾರ್ಡ್ ಉಂಟಾ ಅಂತ ಇಲ್ಲ ಅಂತ ಕೇಳಿ ಸಿಗ್ನೇಚರ್ ತಗೊಂಡು ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಗೋಳಿಯಡ್ಕದಿಂದ ಸ್ಟಾರ್ಟ್ ಮಾಡಿ, ಮರ್ಕಂಜ ಗ್ರಾಮದ ಗೋಳಿಯಡ್ಕದಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು 10-11 ಮನೆಯೂ ಶುರು ಮಾಡಿದೆ. ಹಾಗೆ ಮಿತ್ತಡ್ಕ ಏರಿಯಾಕ್ಕೆ ಬಂದೆ, ಅಲ್ಲೊಂದು 11, ಒಂದು 7, 18, 19 ನಾನು ಒಟ್ಟು 19 ಮಾಡಿರ್ತೇನೆ. ಅಥವಾ 19 ನನಗೆ ಸುಮಾರು, ಎಷ್ಟು ಅಂತ ಇವಾಗ ನೆನಪಿಲ್ಲ, ಒಂದು ಸುಮಾರು ಇಷ್ಟು ಕಾರ್ಡ್ಗಳನ್ನು ನಾನು ಮಾಡಿರ್ತೇನೆ. ಇದಾದ ನಂತರ ನಾನು ಇದನ್ನು ವಿಷಯವನ್ನು ತಿಳಿಸ್ತಾ ಇದ್ದೆ, ಹೀಗೆ ಆಗಬೇಕು, ಒಳ್ಳೆಯದು, ಬೆಳವಣಿಗೆ ಒಳ್ಳೆಯದುಂಟು. ಯಾಕೆಂದರೆ ನನ್ನ ರಿಲೇಷನ್, ನನ್ನ ಮಾವನ ಮನೆ ಹೀಗೆಲ್ಲ, ಅದು ನನ್ನ ದೊಡ್ಡಮ್ಮನ ಮನೆ, ಈ ಸಂಬಂಧಗಳನ್ನು ನೋಡುವಾಗ ನಮಗೆ ಭಾರಿ ಸುಲಭ ಆಯಿತು, ಗೆಲ್ಲುವುದು ಭಾರಿ ಸುಲಭ ಉಂಟು ಅಂತ ನಾನು ಕೂಡ ನಿರ್ಣಯ ಮಾಡಿಕೊಂಡೆ. ಯಾಕೆಂದರೆ ಏನೋ ಒಂದು ಆಗ್ಬೋದು, ಗೆಲ್ಲುವುದು ವಿಚಾರ ಅಂತಲ್ಲ, ನಾವು ಸ್ಪರ್ಧೆ ಮಾಡೋದು ಒಂದು ಸ್ವಲ್ಪ ಅವಕಾಶ ಉಂಟು ಅಂತಾಯಿತು. ಗೆಲ್ಲುವುದು ಅಂತ ನಾನು ಎಲ್ಲಿಯೂ ಭಾವನೆ ಬರುವುದಿಲ್ಲ, ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಉಂಟು ಅಂತ ನನಗೆ ಬಂತು. ಈ ಸಂದರ್ಭದಲ್ಲಿ ನನಗೆ ಏಕಾಏಕಿ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಸುರೇಶ್ BM ಅವರು ಕಾಲ್ ಮಾಡಿದ್ರು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಾರ್ಷಿಕ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಭರದ ಸಿದ್ಧತೆ ನಡೆಯುತ್ತಿದೆ. ದೇವರ ಲಕ್ಷ ದೀಪೋತ್ಸವದ ದಿನ ಲಕ್ಷ ದೀಪ ಪ್ರಜ್ವಲನೆ ನೆರವೇರಲಿದೆ. ಇದರೊಂದಿಗೆ ಈ ಬಾರಿ ವಿಶೇಷವಾಗಿ ರಥಬೀದಿಯಲ್ಲಿ ಭಜನೋತ್ಸವ ನೆರವೇರಲಿದೆ. ರಾತ್ರಿ 8 ಗಂಟೆಯಿಂದ ರಥೋತ್ಸವ ಆರಂಭದ ತನಕ ವಿವಿಧ ಭಜನಾ ತಂಡಗಳು ರಥಬೀದಿಯಿಂದ ಕಾಶಿಕಟ್ಟೆಯ ತನಕ ಭಜನೆಯನ್ನ ನೆರವೇರಿಸಲಿದೆ ಎಂದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಅವರು ಹೇಳಿದರು. ದೇವಸ್ಥಾನದ ವಾರ್ಷಿಕ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಸಭೆಯಲ್ಲಿ ಮಾತನಾಡಿದರು. ಸಂಘ ಸಂಸ್ಥೆಗಳು ದೇವಳದ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಭಕ್ತರ ಸಹಕಾರದಿಂದ ಲಕ್ಷ ಹಣತೆಗಳನ್ನು ಹಚ್ಚಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ಮಣ್ಣಿನ ಹಣತೆಯ ಲಕ್ಷ ದೀಪಗಳನ್ನು ರಥಬೀದಿಯಿಂದ ಕಾಶಿಕಟ್ಟೆ ಗಣಪತಿ ದೇವಸ್ಥಾನದ ತನಕ ಹಾಗೂ ಸವಾರಿ ಮಂಟಪದ ತನಕ ಹಚ್ಚಲಾಗುವುದು. ದೇವಳದ ವತಿಯಿಂದ ಮಣ್ಣಿನ ಹಣತೆ, ಎಣ್ಣೆ ಮತ್ತು ಬತ್ತಿಯನ್ನು ನೀಡಲಾಗುವುದು ಎಂದು ಹೇಳಿದರು. ಬೀದಿ ಉರುಳು ಸೇವೆಯನ್ನು ಸ್ವಯಂ ಸ್ಫೂರ್ತಿಯಿಂದ ನೆರವೇರಿಸುವ ಭಕ್ತರಿಗೆ ಅನುಕೂಲವಾಗಲು ಕುಮಾರಧಾರೆಯಿಂದ ದೇವಳದ ತನಕ ಸೇವೆಗೆ ವಿಶೇಷ ಪಥದ ವ್ಯವಸ್ಥೆ ಮಾಡಲಾಗುವುದು. ಕುಮಾರಧಾರದಿಂದ ದ್ವಿಪಥ ರಸ್ತೆ ಇದೆ. ಇದರಲ್ಲಿ ಒಂದು ಪಥವನ್ನು ವಾಹನ ಮುಕ್ತವನ್ನಾಗಿಸಿ ಬೀದಿ ಉರುಳು ಸೇವೆ ಮಾಡುವ ಭಕ್ತರಿಗೆ ವಿಶೇಷ ಅನುಕೂಲತೆ ಮಾಡಿಕೊಡುತ್ತೇವೆ. ನವೆಂಬರ್ 30ರಂದು ಈ ಪಥವನ್ನು ಸ್ವಚ್ಛಗೊಳಿಸುವ ಕಾರ್ಯ ನಡೆಯಲಿದೆ. ಬ್ರಹ್ಮ ರಥೋತ್ಸವ ಸಂದರ್ಭದಲ್ಲಿ ನೂಕುನುಗ್ಗಲು ತಪ್ಪಿಸಲು ವಿಶೇಷ ವ್ಯವಸ್ಥೆ ಮಾಡಲಾಗುವುದು. ರಥೋತ್ಸವ ಸೇವೆ ನೆರವೇರಿಸುವ ಭಕ್ತರಿಗೆ 2 ಬ್ರಹ್ಮ ರಥೋತ್ಸವದ ಗುರುತು ಚೀಟಿ ನೀಡಲಾಗುತ್ತದೆ. ಉಳಿದಂತೆ ದೇವಳದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ನೆರವೇರಿಸುವ ಸಂಘ ಸಂಸ್ಥೆಗಳಿಗೆ 2 ಗುರುತು ಚೀಟಿಯನ್ನು ನೀಡಲಿದ್ದೇವೆ. ನವೆಂಬರ್ 27ರಂದು ಜಿಲ್ಲಾಧಿಕಾರಿಗಳು ಕ್ಷೇತ್ರಕ್ಕೆ ಆಗಮಿಸಿ ಜಾತ್ರೋತ್ಸವದ ಬಗ್ಗೆ ವಿಶೇಷ ಸಭೆಯನ್ನು ನಡೆಸಲಿದ್ದಾರೆ. ದೇವರ ತೆಪ್ಪೋತ್ಸವಕ್ಕೆ ನೀರಿನ ಕೊರತೆ ಆಗದಂತೆ ಕುಮಾರಧಾರ ನದಿಯ ಹೂಳು ತೆಗೆಯುವ ಬಗ್ಗೆ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರು ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಮೋಹನ್ ರಾಮ್ ಸುಳ್ಳಿ ಅವರು ತಿಳಿಸಿದರು. ದೇವಳದ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಿಂಗಯ್ಯ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವನಜಾವಿ ಭಟ್, ಪ್ರಸನ್ನ ದರ್ಬೆ, PGSN ಪ್ರಸಾದ್, ಮಾಸ್ಟರ್ ಪ್ಲಾನ್ ಸಮಿತಿಯ ಸದಸ್ಯ ಮನೋಜ್ ಸುಬ್ರಹ್ಮಣ್ಯ, ದೇವಳದ ಅಧಿಕಾರಿಗಳು, ಸಿಬ್ಬಂದಿಗಳು, ಸಂಘ ಸಂಸ್ಥೆಯ ಪ್ರಮುಖರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಲಿಮಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ CCRT ಬಳಗದ ಸಹಯೋಗದಲ್ಲಿ ಅಂತಾರಾಜ್ಯ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ, ಸಾಂಪ್ರದಾಯಿಕ ಹಬ್ಬ ಹಾಗೂ ವರ್ಣಚಿತ್ರ ಸಂಭ್ರಮ ಇಂದು ನಡೆಯಿತು. ಸುಳ್ಯ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ KV ಚಿದಾನಂದ ಕಾರ್ಯಕ್ರಮ ಉದ್ಘಾಟಿಸಿದರು. ಸುಳ್ಯ ಲಯನ್ಸ್ ಅಧ್ಯಕ್ಷ ಆನಂದ ಪೂಜಾರಿ, ಎಲಿಮಲೆ ಜ್ಞಾನದೀಪ ವಿದ್ಯಾಸಂಸ್ಥೆಯ ಸಂಚಾಲಕ ಎ ವಿ ತೀರ್ಥರಾಮ, ಜ್ಞಾನದೀಪ ವಿಶ್ವಸ್ತ ಮಂಡಳಿ ಅಧ್ಯಕ್ಷ ಚಂದ್ರಶೇಖರ್ ಭಟ್ ತಳೂರು ಅತಿಥಿಗಳಾಗಿದ್ದರು. ಶಿಕ್ಷಕರುಗಳಾದ ತೆಲಂಗಾಣದ ಲಿಂಗಾರೆಡ್ಡಿ, ಕಾಶ್ಮೀರದ ಅಹಮದ್ ಬಿಲಾಲ್ ಮಲಿಕ್, ಪಶ್ಚಿಮ ಬಂಗಾಳದ ಜನಾರ್ದನ ಸರ್ಕಾರ್ ಹಾಗೂ ಚಾಮರಾಜನಗರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕ ಕೆಂಪಲಿಂಗಪ್ಪ ವಿಶೇಷ ಅತಿಥಿಗಳಾಗಿದ್ದರು. ಕಾರ್ಯಕ್ರಮದ ಅಂಗವಾಗಿ ಮೆರವಣಿಗೆ, ಪಾರಂಪರಿಕ ಕೃಷಿ ಹಾಗೂ ಅಲಂಕಾರಿಕ ವಸ್ತುಗಳ ತಯಾರಿ ಹಾಗೂ ಮಧುಬನಿ ಚಿತ್ರ ಪ್ರದರ್ಶನ, ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಎಲಿಮಲೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ಚಂದ್ರಶೇಖರ ಪೇರಲು, CCRT ಬಳಗದ ಅಧ್ಯಕ್ಷ ಚಿನ್ನಪ್ಪಗೌಡ, ಶಾಲಾ SDMC ಅಧ್ಯಕ್ಷ ವಿಶ್ವನಾಥ್ ನಂದಗೋಕುಲ, ಕಾರ್ಯಕ್ರಮ ಸಂಚಾಲಕ ವಿಷ್ಣು ಭಟ್ ಮೂಲೆತೋಟ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕಿರಣ್ ಗುಡ್ಡೆಮನೆ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ HB ತೀರ್ಥರಾಮ, ಶಿಕ್ಷಕ ಗೋಪಿನಾಥ ಮೆತ್ತಡ್ಕ ಮೊದಲಾದವರು ಉಪಸ್ಥಿತರಿದ್ದರು. ಶಿಕ್ಷಕ ಕಿಶೋರ್ ಕುಮಾರ್ ಕಿರ್ಲಾಯ ಕಾರ್ಯಕ್ರಮ ನಿರೂಪಿಸಿದರು.
ತುಳುನಾಡಿನ ಸಾಂಸ್ಕೃತಿಕ ವೈಭವದ ಹಿರಿಮೆ ಎಂಬಂತೆ ಇರುವ ತಿಳಿ ನಂಬಿಕೆ ಈಗ ಈ ವೇದಿಕೆಯ ಮುಂದೆ ಸಂಪನ್ನಗೊಳ್ಳಲಿದೆ. ಮೆರವಣಿಗೆಯಲ್ಲಿ ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಅಲ್ಪ ವಿರಾಮ. ಬೆಳೆಯುತ್ತಿರುವ ಸುಳ್ಯ ನಗರದ ಹೃದಯ ಭಾಗದಲ್ಲಿ ಇದೀಗ ಶುಭಾರಂಭಗೊಂಡಿದೆ ಶ್ರೀ ಶೇಟ್ ಜುವೆಲ್ಲರ್ಸ್. ಕಳೆದ ಹಲವಾರು ವರ್ಷಗಳಿಂದ ಚಿನ್ನ ಮತ್ತು ಬೆಳ್ಳಿಯ ಕೆಲಸಗಳಲ್ಲಿ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರರಾಗಿರುವ ಶೇಟ್ ಜುವೆಲ್ಲರ್ಸ್ ಇದರ ಅಂಗಸಂಸ್ಥೆ ನೂತನ ಶ್ರೀ ಶೇಟ್ ಜುವೆಲ್ಲರ್ಸ್ ಮಳಿಗೆಯು ಇದೀಗ ಶುಭಾರಂಭಗೊಂಡಿದೆ. ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಅಪೂರ್ವ ಸಂಗ್ರಹ, ನವನವೀನ ಮಾದರಿಯ 916 ಚಿನ್ನಾಭರಣಗಳ ಮಳಿಗೆ, ಅಲ್ಲದೆ ದೇವರಿಗೆ ಸಮರ್ಪಿಸುವ ಬೆಳ್ಳಿಯ ಕವಚಗಳು ಹಾಗೂ ಬೆಳ್ಳಿಯ ಆಭರಣಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಗ್ರಾಹಕರ ಕೈಗೆಟಕುವ ದರದಲ್ಲಿ ಲಭ್ಯವಿದೆ. ಹಿಂದೆ ಭೇಟಿ ನೀಡಿರಿ ಶ್ರೀ ಶೇಟ್ ಜುವೆಲ್ಲರ್ಸ್, ವಾಗ್ಲೆ ಸಂಕೀರ್ಣ, ಮುಖ್ಯ ರಸ್ತೆ, ಸುಳ್ಯ. ಮರೆಯಾಗುತ್ತಿರುವ ಸಂಪ್ರದಾಯಕ್ಕೆ ಮರುಜೀವ ನೀಡೋಣ. ಮರೆತು ಹೋಗುತ್ತಿರುವ ಸೋಬಾನೆ ಪದ ಮತ್ತೆ ನೆನಪಿಸಿಕೊಳ್ಳೋಣ. ನಮ್ಮ ಮನೆ ಬೆಳಕನ್ನು ನಿಮ್ಮ ಮಡಿಲನು ತುಂಬಲೊಪ್ಪಿಸುವೆವು. ಸುದ್ದಿ ಸಾದರಪಡಿಸ್ತಾ ಇದೆ ಸೋ ಎನ್ನೀರೆ ಸೋಬಾನೆ ಎನ್ನೀರೆ. ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ, ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಗೆರಗುವೆ. ಸೋಬಾನೆ ಹಾಡುಗಳಿಗೆ ಆಹ್ವಾನ. ಅಪ್ಪಂಗೂ ಅಮ್ಮಂಗೂ ಕೊಂಡಾಟದ ಮಗಳಿವಳು, ಕೊಂಡೆಣ್ಣೆ ಎರೆದು ಸಾಕಿ ಸಲಹಿ. ಎಮ್ಮ ಮನೆಯಂಗಳದಿ ಬೆಳೆದೊಂದ ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು. ನೀವು ಮಾಡಬೇಕಾದುದಷ್ಟೇ, ವೈಯಕ್ತಿಕವಾಗಿ ಸೋಬಾನೆ ಪದ ಹಾಡಿ ಅದನ್ನು ಚಿತ್ರೀಕರಿಸಿ 9481186949 ನಂಬರ್ಗೆ ವಾಟ್ಸ್ಆ್ಯಪ್ ಕಳಿಸಿ. ಹಾಡು ಗರಿಷ್ಠ 3 ನಿಮಿಷದಲ್ಲಿರಲಿ. ಚಿತ್ರೀಕರಿಸುವಾಗ ಮೊಬೈಲನ್ನು ಅಡ್ಡವಾಗಿ ಹಿಡಿದು ಚಿತ್ರೀಕರಿಸಿ. ವಿಡಿಯೋ ಗುಣಮಟ್ಟದಾಗಿರಲಿ. ಮದುವೆಯ ಮಂಟಪದಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಮುದವಿಹುದು. ಹಾಡುಗಳನ್ನು ಕಳುಹಿಸಬೇಕಾದ ಕೊನೆಯ ದಿನಾಂಕ ಡಿಸೆಂಬರ್ 2. ಆಯ್ದ ಹಾಡುಗಳನ್ನು ಸುದ್ದಿ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಅವಶ್ಯವಿದ್ದರೆ ಸುದ್ದಿ ಸ್ಟುಡಿಯೋಗೆ ಕರೆಸಿ ಹಾಡಿಸಲಾಗುವುದು. ಸುಳ್ಯ ಮತ್ತು ಪರವೂರ ಸುಳ್ಯದವರಿಗೆ ಮಾತ್ರ ಅವಕಾಶ. ಮಾಹಿತಿಗಾಗಿ ಸಂಪರ್ಕಿಸಿ 7019406288. ಸುದ್ದಿ ಚಾನೆಲ್ ಕಾರ್ಯಕ್ರಮಗಳು ಈಗ ಜಗದಗಲ. ಜಗತ್ತಿನಾದ್ಯಂತ ಅನಾವರಣಗೊಳ್ಳುತ್ತಾ ಇದೆ ಸುಳ್ಯದ ವಿಶೇಷತೆ. ಸುದ್ದಿ ನ್ಯೂಸ್ ಬುಲೆಟಿನ್
ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ, ಸಾಧಕರ ಸಂದರ್ಶನಗಳು, ಜನರಿಂದ ಸಮಸ್ಯೆಗಳ ಆಲಿಕೆ, ಜನಪ್ರತಿನಿಧಿಗಳೊಂದಿಗೆ ಸಂವಾದ, ಉತ್ಸವಗಳ ನೇರ ಪ್ರಸಾರ, ಚುನಾವಣಾ ಫಲಿತಾಂಶ ನೇರ ಪ್ರಸಾರ, ವಿಶೇಷ ದಿನಗಳಂದು ವಿಶೇಷ ಕಾರ್ಯಕ್ರಮ, ಇಲಾಖಾಧಿಕಾರಿಗಳಿಂದ ಮಾಹಿತಿ. ನಿಮಗೆ ಈ ಕಾರ್ಯಕ್ರಮಗಳ ನೋಟಿಫಿಕೇಶನ್ ದೊರಕ್ತಾ ಇಲ್ಲವೇ? ಹಾಗಾದರೆ ಈಗಲೇ ಸುದ್ದಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿಯೊಂದಿಗೆ ನೀವು, ನಿಮ್ಮೊಂದಿಗೆ ನಾವು. ಸುದ್ದಿ ಚಾನೆಲ್ ಸುಳ್ಯ. ಜಾಹೀರಾತಿಗಾಗಿ ಸಂಪರ್ಕಿಸಿ 6363322040. ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಜಾಲ್ಸೂರು ಮಹಾಬಲಡ್ಕ ಪರಿಶಿಷ್ಟ ಜಾತಿ ಪಂಗಡ ಕಾಲೋನಿ ರಸ್ತೆಯನ್ನು ಗ್ರಾಮ ಪಂಚಾಯತ್ ರಸ್ತೆಯನ್ನಾಗಿ ಪರಿವರ್ತನೆ ಮಾಡದ ಕುರಿತು ಗ್ರಾಮಸಭೆಯಲ್ಲಿ ಮರಸಂಕ ಅಂಗನವಾಡಿ ಶಿಕ್ಷಕಿಯನ್ನು ಬದಲಾಯಿಸುವಂತೆ ನಿರ್ಣಯವಾಗಿದ್ದರೂ ಕ್ರಮ ಕೈಗೊಳ್ಳದ ಕುರಿತು ಹಾಗೂ ಮರಸಂಕ ಪ್ರದೇಶದಲ್ಲಿ ಸೇತುವೆ ನಿರ್ಮಾಣ ಮಾಡಿದ ವಿರುದ್ಧ ಜಾಲ್ಸೂರು ಊರ ನಾಗರಿಕರು ಸೇರಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಊರ ಕೆಲವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಎಚ್ಚರಿಕೆಯನ್ನು ನೀಡಿದರು. ಜಾಲ್ಸೂರು ಗ್ರಾಮ ಪಂಚಾಯತಿಗೆ ಒಳಪಟ್ಟ ಮಹಾಬಲಡ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗೆ ತೆರಳುವಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಕಳೆದ 4 ವರ್ಷಗಳ ಹಿಂದೆ ರಸ್ತೆ ನಿರ್ಮಾಣ ಮಾಡಿದ್ದು, ಪಂಚಾಯತ್ ಕ್ರಿಯಾ ಯೋಜನೆಯಲ್ಲಿ ಮಹಾಬಲಡ್ಕ ಮುದ್ದ ರಸ್ತೆಗೆ 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ರಸ್ತೆಯ ಅಭಿವೃದ್ಧಿಗಾಗಿ ಅನುದಾನ ಮಂಜೂರುಗೊಂಡಿದ್ದು ನೂತನ ರಸ್ತೆಯನ್ನು ನಿರ್ಮಿಸಲಾಗಿದೆ. ಆದರೆ ಈ ರಸ್ತೆಯನ್ನು ಗ್ರಾಮ ಪಂಚಾಯತ್ ರಸ್ತೆಯನ್ನಾಗಿ ಇನ್ನೂ ಗ್ರಾಮ ಪಂಚಾಯತ್ ಪರಿವರ್ತಿಸಿಕೊಟ್ಟಿಲ್ಲ ಎಂದು ಊರ ನಾಗರಿಕರಾದ ಕೃಷ್ಣಪ್ಪ ನಾಯ್ಕ ಮಹಾಬಲಡ್ಕ ಹೇಳಿದರು. ಮರಸಂಕ ಅಂಗನವಾಡಿ ಕೇಂದ್ರದ ಶಿಕ್ಷಕಿ ಹಾಗೂ ಪೋಷಕರ ನಡುವಿನ ವಾಗ್ವಾದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ಜಾಲ್ಸೂರು ಗ್ರಾಮ ಸಭೆಯಲ್ಲಿ ಅಂಗನವಾಡಿ ಶಿಕ್ಷಕಿಯನ್ನು ಬದಲಾಯಿಸುವಂತೆ ಸಿಡಿಪಿಒ ಅವರಿಗೆ ಪತ್ರ ಬರೆಯುವುದೆಂದು ನಿರ್ಣಯ ಮಾಡಲಾಗಿತ್ತು. ಆದರೆ ಗ್ರಾಮ ಸಭೆ ಕಳೆದು 1 ತಿಂಗಳು ಕಳೆದರೂ ಇನ್ನೂ ಪಂಚಾಯತ್ ವತಿಯಿಂದ ಸಿಡಿಪಿಒ ಕಚೇರಿಗೆ ನಿರ್ಣಯ ಪತ್ರ ಕಳುಹಿಸಿಕೊಟ್ಟಿಲ್ಲ ಎಂದು ಸತೀಶ್ ಮರಸಂಕ ಹೇಳಿದರಲ್ಲದೆ, ಮರಸಂಕ ಪ್ರದೇಶದಲ್ಲಿ 9 ಮನೆಗಳಿಗೆ ತೆರಳಲು ಸಂಪರ್ಕ ರಸ್ತೆ ಹಾಗೂ ಸೇತುವೆ ಇಲ್ಲದೆ ಕಳೆದ ಮಳೆಗಾಲದಲ್ಲಿ ಮಹಿಳೆ ಓರ್ವರನ್ನು ಸ್ಟ್ರಕ್ಚರ್ ಮೂಲಕ ಹೊಳೆ ದಾಟಿಸಿದ ವಿಡಿಯೋ ರಾಜ್ಯ ಮಟ್ಟದಲ್ಲಿ ವೈರಲ್ ಆಗಿ ಸುಳ್ಯದಿಂದ ತಹಶೀಲ್ದಾರ್ ಇಒ ಸೇರಿದಂತೆ ಇಲಾಖಾಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಹೋಗಿ ತಿಂಗಳುಗಳು ಕಳೆದರೂ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ 3 ಬೇಡಿಕೆಗಳನ್ನು ಮಾಡಿಕೊಡದಿದ್ದರೆ ಜಾಲ್ಸೂರು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಅವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಊರ ನಾಗರಿಕರಾದ ಕೃಷ್ಣಪ್ಪ ನಾಯ್ಕ ಮಹಾಬಲಡ್ಕ, ಸತೀಶ್ ಮರಸಂಕ, ಜಯರಾಮ ಮಹಾಬಲಡ್ಕ, ಮುರಳಿ ಅಮ್ಮಣ್ಣಿ ಮಹಾಬಲಡ್ಕ, ಪ್ರೇಮ ಮಹಾಬಲಡ್ಕ ಉಪಸ್ಥಿತರಿದ್ದರು. ಲಯನ್ಸ್ ಕ್ಲಬ್ ಗುತ್ತಿಗಾರು ಪ್ರಾಯೋಜಿತ ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ ಅಸ್ತಿತ್ವಕ್ಕೆ ಬಂದಿದ್ದು, ಇದರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನವೆಂಬರ್ 29ರಂದು ಇಂಜಾಡಿಯ ಮಹಾಮಾಯ ರೆಸಿಡೆನ್ಸಿಯಲ್ಲಿ ನಡೆಯಲಿದೆ. ಸುಬ್ರಹ್ಮಣ್ಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಲಯನ್ಸ್ ಚೀಫ್ ಎಕ್ಸ್ಟೆನ್ಷನ್ ಚೇರ್ಮನ್ ಜಯರಾಮ ದೇರಪ್ಪಜ್ಜನಮನೆ ಮಾಹಿತಿಯನ್ನು ನೀಡಿದರು. ಗುತ್ತಿಗಾರು ಕ್ಲಬ್ ವತಿಯಿಂದ ಸುಬ್ರಹ್ಮಣ್ಯದ ಲಯನ್ಸ್ ಕ್ಲಬ್ ಅನ್ನು ಪ್ರಾಯೋಜಿಸಿದ್ದು ಪದಾಧಿಕಾರಿಗಳ ಮಾಹಿತಿ ನೀಡಿದರು. ಲಯನ್ಸ್ ಜಿಲ್ಲಾ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ಪದಗ್ರಹಣ ನಡೆಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ ಅಧ್ಯಕ್ಷ ಕೆ ರಂಗಯ್ಯ ಶೆಟ್ಟಿಗಾರ್ ಮಾತನಾಡಿ, ಪದಗ್ರಹಣ ಸಂಭ್ರಮದಲ್ಲಿ ಸೇವಾ ವಿಭಾಗದ 3 ಚಟುವಟಿಕೆ ನಡೆಯಲಿದ್ದು, ಪಶುವೈದ್ಯ ವೆಂಕಟಾಚಲಪತಿಯವರಿಗೆ ಸನ್ಮಾನ, ಕ್ಯಾನ್ಸರ್ ಪೀಡಿತರೊಬ್ಬರಿಗೆ ಧನ ಸಹಾಯ, ಯುವ ತೇಜಸ್ಸಿನ ಆಂಬ್ಯುಲೆನ್ಸ್ ಖರೀದಿಗೆ ಸಹಾಯಧನ ನೀಡಲಿದ್ದೇವೆ ಎಂದು ಹೇಳಿದರು. ಗೈಡಿಂಗ್ ಲಯನ್ ಭರತ್ ಮುಂಡೋಡಿ ಮಾತನಾಡಿ, ಈ ಹೊಸ ಕ್ಲಬ್ನಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರೇ ಇದ್ದಾರೆ, ಉತ್ತಮ ಕೆಲಸವನ್ನೇ ಮಾಡಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಗುತ್ತಿಗಾರು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಲಿಜೋ ಜೋಸ್, ಲಯನ್ಸ್ ಕ್ಲಬ್ ಗುತ್ತಿಗಾರು ಇದರ ಕಾರ್ಯದರ್ಶಿ ಸತೀಶ್ ಕೂಜುಗೋಡು, ಖಜಾಂಜಿ ರಾಮಚಂದ್ರ ಪಳಂಗಾಯ ಉಪಸ್ಥಿತರಿದ್ದರು. ದೇಶದಲ್ಲೇ ಮೊತ್ತಮೊದಲಾಗಿ ಹೊಸ ಶಿಕ್ಷಣ ನೀತಿಯನ್ನು ಅಳವಡಿಸುತ್ತಿರುವ ಕರ್ನಾಟಕದಲ್ಲಿ ವಿವಿಧ ವಿಷಯಗಳಲ್ಲಿ ಪೊಸಿಷನ್ ಪೇಪರ್ಗಳನ್ನು ಸಿದ್ಧಪಡಿಸುವ ಕಾರ್ಯಕ್ಕೆ ಶಿಕ್ಷಣ ಇಲಾಖೆ ತೊಡಗಿದೆ. DSCRTಯವರು ರಾಜ್ಯಾದ್ಯಂತ ಆಯ್ದ ತಜ್ಞರನ್ನು ಆಹ್ವಾನಿಸಿದ್ದು, ಸಮಾಜ ವಿಜ್ಞಾನ ಶಿಕ್ಷಣದಲ್ಲಿ ಪೊಸಿಷನ್ ಪೇಪರ್ ತಯಾರಿಸುವ ಸಮಿತಿಗೆ ಸುಳ್ಯದ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ ಅವರನ್ನು ಆಮಂತ್ರಿಸಿದ್ದಾರೆ. ಈ ಸಮಿತಿಯು ಕ್ಷೇತ್ರ ಕಾರ್ಯದ ಮೂಲಕ ಮಾಹಿತಿ ಸಂಗ್ರಹಿಸಿ 1 ತಿಂಗಳಿನೊಳಗೆ ವರದಿ ನೀಡಬೇಕಾಗಿದೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಸುಳ್ಯ ಇದರ ವಲಯ ಸಮಿತಿಯ ವತಿಯಿಂದ ವಲಯ ಅಧ್ಯಕ್ಷರಾದ ಕುಸುಮಾಧರ್ ರೈ ಬೂಡು ಇವರ ಅಧ್ಯಕ್ಷತೆಯಲ್ಲಿ ಸುಳ್ಯದ ಶಿವಕೃಪಾ ಸಭಾಂಗಣದಲ್ಲಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಲಿಗೋದರ ಆಚಾರ್ಯ, ತಾಲೂಕು ಅಧ್ಯಕ್ಷ ದಿವಾಕರ ಜಾಲ್ಸೂರು, ಪ್ರಧಾನ ಕಾರ್ಯದರ್ಶಿ ಆಶಾ ವಿ ರೈ, ಕೋಶಾಧಿಕಾರಿ ತಾರಾ ರೈ, ವಲಯ ಪ್ರಧಾನ ಕಾರ್ಯದರ್ಶಿ ಪುಷ್ಪಲತಾ ಬೆಟ್ಟಂಪಾಡಿ, ಕೋಶಾಧಿಕಾರಿ ಸಾವಿತ್ರಿ ಅಜ್ಜವರ ಭಾಗವಹಿಸಿದರು. ಜಿಲ್ಲಾ ಕಾರ್ಯದರ್ಶಿ ಹಾಗೂ ತಾಲೂಕು ಅಧ್ಯಕ್ಷರು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಸುಳ್ಯ ವಲಯದ ಸದಸ್ಯರಾಗಿ ದುಡಿದ ಲಿಗೋದರ ಆಚಾರ್ಯ 21-22ನೇ ಸಾಲಿನ ಅವಧಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ
ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ಹಿನ್ನೆಲೆಯಲ್ಲಿ ಸುಳ್ಯ ವಲಯದ ವತಿಯಿಂದ ಅವರನ್ನು ಗೌರವಿಸಲಾಯಿತು. ಸಭೆಯಲ್ಲಿ ಎನ್ಪಿಎಸ್ ನವೀಕರಣ, ಸದಸ್ಯತನ ನವೀಕರಣ, ಸ್ಮಾರ್ಟ್ ಕಾರ್ಡ್ ಅರ್ಜಿ, ಹೊಸ ಸದಸ್ಯತನದ ಅರ್ಜಿಯನ್ನು ಸ್ವೀಕರಿಸಲಾಯಿತು. ಸುಳ್ಯದ ಪರಿವಾರ ಕನದ ಕಾವೇರಿ ಕೇರ್ ಸೆಂಟರ್ನ ಎದುರುಭಾಗ ನಿಲ್ಲಿಸಿದ ಕಾರಿನಿಂದ ಟೈರ್ ಅನ್ನು ಬಿಚ್ಚಿ ಕಳವುಗೈದಿರುವ ಘಟನೆ ಮೊನ್ನೆ ರಾತ್ರಿ ನಡೆದಿದೆ. ತಡರಾತ್ರಿ 2 ಗಂಟೆ ಬಳಿಕ 3 ಕಳ್ಳರು ಬಂದು ಕಾರೊಂದರಿಂದ ಟೈರ್ ಅನ್ನು ಬಿಚ್ಚುತ್ತಿರುವುದು ಮತ್ತು ಕೊಂಡೋಗಿರುವುದಾಗಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೊದಲು ಬಂದು ಒಂದು ಟೈರ್ ಕದ್ದ ಕಳ್ಳರು ಸ್ವಲ್ಪ ಸಮಯದ ಬಳಿಕ ಮತ್ತೆ ಬಂದು ಇನ್ನೊಂದು ಕಾರಿನಿಂದ ಟೈರ್ ಅನ್ನು ತೆಗೆದು ಒಯ್ಯುತ್ತಿರುವುದು ಕ್ಯಾಮೆರಾದಲ್ಲಿ ಗೋಚರಿಸಿದೆ. ಸುಳ್ಯದ ಗಾಂಧಿನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಹೋಗುವ ರಸ್ತೆ ಕೆಸರುಮಯವಾಗಿದೆ. ದೊಡ್ಡ ಗಾತ್ರದ ಹೊಂಡ ನಿರ್ಮಾಣವಾಗಿದ್ದು ನೀರು ತುಂಬಿ ಸಂಚರಿಸಲು ಸಮಸ್ಯೆ ಎದುರಾಗುತ್ತಿದೆ ಎಂದು ಸ್ಥಳೀಯರು ದೂರಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಿ ರಸ್ತೆಯನ್ನು ದುರಸ್ತಿಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿರುತ್ತಾರೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸುಳ್ಯ ವಿಧಾನಸಭಾ ಕ್ಷೇತ್ರದ ವತಿಯಿಂದ ದೇಶದ ಜಾತ್ಯತೀತ ಮಾನವ ಹಕ್ಕು, ಪ್ರಜಾಪ್ರಭುತ್ವ, ಸಾಂವಿಧಾನಿಕ ಮೌಲ್ಯಗಳ ರಕ್ಷಣೆಗಾಗಿ ಸಂವಿಧಾನ ದೀಕ್ಷೆ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಕಚೇರಿ ಮುಂಭಾಗ ನಡೆಸಲಾಯಿತು. ಎಸ್ಡಿಪಿಐ ಸುಳ್ಯ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಬೆಳ್ಳಾರೆ ಸಂವಿಧಾನ ಪೀಠಿಕೆ ಓದಿಸುವ ಮೂಲಕ ಸಂವಿಧಾನ ಪ್ರತಿಜ್ಞಾ ವಿಧಿಯನ್ನು ಗೈದರು. ವಿಧಾನಸಭಾ ಉಪಾಧ್ಯಕ್ಷ ಬಾಬು ಎನ್ ಸವಣವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಮಿತಿಯ ಸದಸ್ಯರಾದ ಅಶ್ರಫ್ ಟಾರ್ಲಿ, ಅಬ್ದುಲ್ ರೆಹಮಾನ್, ಅಡ್ಕಾರ್ ಸಿದ್ದಿಕ್, ಕೋಡಿಯಮ್ಮೆ, ಸುಳ್ಯ ಬ್ಲಾಕ್ ಅಧ್ಯಕ್ಷ ಅಬಿದ್ ಪೈಚಾರ್, ಕಾರ್ಯದರ್ಶಿ ಫಾರೂಕ್ ಕಾನಕೋಡ್, ಬೆಳ್ಳಾರೆ ವಲಯ ಅಧ್ಯಕ್ಷ ಸಿದ್ದಿಕ್ ಬೆಳ್ಳಾರೆ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಾಲ್ಸೂರು ಗ್ರಾಮದ ಬೈತಡ್ಕ ತಿರುವಿನಲ್ಲಿ ರಸ್ತೆ ಬದಿ ತ್ಯಾಜ್ಯವನ್ನು ಎಸೆಯುತ್ತಿದ್ದ ಇಬ್ಬರಿಗೆ ಪಂಚಾಯತ್ ವತಿಯಿಂದ ದಂಡ ವಿಧಿಸಿ ಎಸೆದ ತ್ಯಾಜ್ಯವನ್ನು ಅವರಿಂದಲೇ ವಿಲೇವಾರಿ ಮಾಡಿಸಿದ ಘಟನೆ ವರದಿಯಾಗಿದೆ. ಬೈಕಿನಲ್ಲಿ ಬಂದ ಇಬ್ಬರು ವ್ಯಕ್ತಿಗಳು ಬೈತಡ್ಕ ತಿರುವಿನಲ್ಲಿ ಬೈಕ್ ನಿಲ್ಲಿಸಿ ತ್ಯಾಜ್ಯ ಎಸೆಯುತ್ತಿರುವುದನ್ನು ಗಮನಿಸಿದ ಸ್ಥಳೀಯ ನಿವಾಸಿಗಳು ಜಾಲ್ಸೂರು ಪಂಚಾಯತ್ಗೆ ಫೋನ್ ಮೂಲಕ ತಿಳಿಸಿದರೆನ್ನಲಾಗಿದೆ. ವಿಷಯ ತಿಳಿದ ಪಂಚಾಯತ್ ಪ್ರಭಾರ ಅಭಿವೃದ್ಧಿ ಅಧಿಕಾರಿ ಕೆಪಿ ಸುಬ್ಬಯ್ಯರವರು ತಕ್ಷಣ ಬೈತಡ್ಕಕ್ಕೆ ಬಂದಾಗ ಸ್ಥಳೀಯರು ಸೇರಿ ತ್ಯಾಜ್ಯ ಎಸೆದವರನ್ನು ಹಿಡಿದು ನಿಲ್ಲಿಸಿದ್ದರು. ಬಳಿಕ ಪಿಡಿಒ ಅವರು ತ್ಯಾಜ್ಯ ಎಸೆದ ಜಾರ್ಖಂಡ್ ಮೂಲದ ಇಬ್ಬರು ವ್ಯಕ್ತಿಗಳಿಗೆ 3,000 ರೂಪಾಯಿ ದಂಡ ವಿಧಿಸಿದರಲ್ಲದೆ ಅವರು ಎಸೆದ ತ್ಯಾಜ್ಯವನ್ನು ಅವರಿಂದಲೇ ವಿಲೇವಾರಿ ಮಾಡಿಸಿದ್ದಲ್ಲದೆ ಇನ್ನು ಮುಂದೆ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸೆಯದಂತೆ ಸೂಚನೆ ನೀಡಿ ಕಳುಹಿಸಲಾಯಿತು ಎಂದು ತಿಳಿದು ಬಂದಿದೆ. ಜಾಲ್ಸೂರು ಪಂಚಾಯತ್ ವತಿಯಿಂದ ಬೈತಡ್ಕ ತಿರುವಿನಲ್ಲಿ ತ್ಯಾಜ್ಯ ಎಸೆಯದಂತೆ ಸೂಚನಾ ಫಲಕ ಹಾಗೂ ಸಿಸಿಟಿವಿಯನ್ನು ಅಳವಡಿಸಲಾಗಿದ್ದು ಆ ಬಳಿಕ ತ್ಯಾಜ್ಯ ಎಸೆಯುವುದು ಕಡಿಮೆಯಾಗಿತ್ತು. ತ್ಯಾಜ್ಯ ಎಸೆಯುತ್ತಿರುವವರನ್ನು ಹಿಡಿದುಕೊಟ್ಟವರಿಗೆ ಪಂಚಾಯತ್ ಮಾಹಿತಿ ನೀಡಿದವರಿಗೆ ಬಹುಮಾನ ನೀಡಲಾಗುವುದು ಎಂದು ಪಂಚಾಯತ್ ಪ್ರಭಾರ ಅಭಿವೃದ್ಧಿ ಅಧಿಕಾರಿ ಕೆಪಿ ಸುಬ್ಬಯ್ಯರವರು ಸುದ್ದಿಗೆ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಎಂಪಿ ಶ್ರೀನಾಥ್ ರವರು ಅಧಿಕಾರ ಸ್ವೀಕರಿಸಿ ಪ್ರಥಮ ಬಾರಿಗೆ ಇಂದು ಸುಳ್ಯಕ್ಕೆ ಭೇಟಿ ನೀಡಿದರು. ಅವರು ಸುಳ್ಯ ಶ್ರೀ ಚೆನ್ನಕೇಶವ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಅವರನ್ನು ಕಸಪ ತಾಲೂಕು ಸಮಿತಿ ವತಿಯಿಂದ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಕಸಪ ಅಧ್ಯಕ್ಷ ಡಾಕ್ಟರ್ ಹರಪ್ರಸಾದ್ ತುದಿಯಡ್ಕ, ಖಜಾಂಜಿ ದಯಾನಂದ ಆಳ್ವ, ಕಸಪ ಪದಾಧಿಕಾರಿಗಳಾದ ಸಿಎ ಗಣೇಶ್ ಭಟ್, ಕೆಟಿ ವಿಶ್ವನಾಥ, ಶ್ರೀಮತಿ ಮೀನಾಕ್ಷಿ ಗೌಡ, ಶ್ರೀಮತಿ ಶಶಿಕಲಾ ಹರಪ್ರಸಾದ್, ಕೆವಿ ದಾಮೋದರ ಗೌಡ ಉಪಸ್ಥಿತರಿದ್ದರು. ಸೈಂಟ್ ಬ್ರಿಜಿಡ್ಸ್ ಚರ್ಚ್, ಸೈಂಟ್ ಜೋಸೆಫ್ ಮತ್ತು ಸೈಂಟ್ ಬ್ರಿಜಿಡ್ಸ್ ಚರ್ಚ್ ಇದರ ವತಿಯಿಂದ ಈ ಹಿಂದೆ ಸುಳ್ಯ ಚರ್ಚ್ನ ಧರ್ಮಗುರುಗಳಾಗಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ದ ಇತ್ತೀಚೆಗೆ ಅಗಲಿದ ರೆವರೆಂಟ್ ಫಾದರ್ ವೆಲೆರಿನ್ ಲೂಯಿಸ್ ರವರಿಗೆ ಶ್ರದ್ಧಾಂಜಲಿ ಸಮರ್ಪಿಸುವ ಹಾಗೂ ಸಂತಾಪ ಸೂಚನೆ ಕಾರ್ಯಕ್ರಮ ಸೈಂಟ್ ಬ್ರಿಜಿಡ್ಸ್ ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಮೊದಲು ಅತಿಥಿಗಳಿಂದ ಫಾದರ್ ವೆಲೆರಿನ್ ಲೂಯಿಸ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಯಿತು. ವಿದ್ಯಾಸಂಸ್ಥೆಯ ಶಿಕ್ಷಕಿಯರಾದ ಮರಿಯಾ, ಸಿಸ್ಟರ್ ಸ್ಟೆಲ್ಲಾ, ಮೇರಿ ಆಶಯ ಗೀತೆಯನ್ನು ಹಾಡಿದರು. ಶ್ರೀಮತಿ ರೀಟಾಲತಾ ಡಿಸಿಲ್ವ ಪ್ರಾಸ್ತಾವಿಕ ಮಾತನಾಡಿದರು. ಸೈಂಟ್ ಬ್ರಿಜಿಡ್ಸ್ ಪೋಷಕ ಸಮಿತಿ ಮಾಜಿ ಅಧ್ಯಕ್ಷ ಶೈಲೇಶ್ ಅಂಬೇಕಲ್ಲು, ಬಿಟಿ ನೆಡುನೀಲಂ, ನಗರ ಪಂಚಾಯತ್ ಸದಸ್ಯರಾದ ಡೇವಿಡ್ ದೀರಾ ಕ್ರಾಸ್ತಾ, ನಿವೃತ್ತ ಶಿಕ್ಷಕಿ ಶೀಲಾ ನುಡಿ ನಮನ ಸಲ್ಲಿಸಿದರು. ಪಾಲನಾ ಸಮಿತಿ ಕಾರ್ಯದರ್ಶಿ ಜೂಲಿಯಾನ ಕ್ರಾಸ್ತಾ, ಸೈಂಟ್ ಜೋಸೆಫ್ ಪೋಷಕ ಸಮಿತಿ ಅಧ್ಯಕ್ಷೆ ಅಕ್ಷತಾ ಶೆಟ್ಟಿ, ಪ್ರಾಥಮಿಕ ವಿಭಾಗದ ಅಧ್ಯಕ್ಷ ಅರುಳಪ್ಪನ್ ಮಾಸ್ಟರ್ ಪ್ರಮೋದ್, ಪಾಲನಾ ಸಮಿತಿ ಉಪಾಧ್ಯಕ್ಷ ಗಾಡ್ಫ್ರಿ ಮೊಂತೆರೋ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರೆವರೆಂಟ್ ಫಾದರ್ ವಿಕ್ಟರ್ ಡಿಸೋಜರ್ ಅವರು, ಫಾದರ್ ವೆಲೇರಿಯನ್ ಲೂಯಿಸ್ ಸುಳ್ಯ ಚರ್ಚ್ ಮತ್ತು ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸುಳ್ಯದಲ್ಲಿ ಮರೆಯಲಾಗದ ಕೆಲಸಗಳನ್ನು ಮಾಡಿ ಜನರ ಪ್ರೀತಿ ಗಳಿಸಿದ ಓರ್ವ ದೂರದೃಷ್ಟಿ ಚಿಂತನೆ ಉಳ್ಳವರಾಗಿದ್ದರು ಎಂದು ಹೇಳಿದರು. ಸೈಂಟ್ ಜೋಸೆಫ್ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿ ಬಿನೋಮಾ ಸ್ವಾಗತಿಸಿ ಸೈಂಟ್ ಬ್ರಿಜಿಸ್ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಉಮೇಶ್ ವಂದಿಸಿದರು. ಸೈಂಟ್ ಜೋಸೆಫ್ ವಿದ್ಯಾಸಂಸ್ಥೆ ದೈಹಿಕ ಶಿಕ್ಷಣ ಶಿಕ್ಷಕ ಕೊರಗಪ್ಪ ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ದತ್ತಿ ನಿಧಿ ಸ್ಥಾಪಿಸುವುದಾಗಿ ಫಾದರ್ ವಿಕ್ಟರ್ ಡಿಸೋಜರ್ ಅವರು ತಿಳಿಸಿದರು. ಪೆರುವಾಜೆ ಗ್ರಾಮದ ಕುಂಡಡ್ಕ ಪ್ರಗತಿಪರ ಕೃಷಿಕ ಇಸ್ಮಾಯಿಲ್ ಕುಂಡಡ್ಕರ್ ಅವರು ನಿಧನರಾದರು. ಅವರಿಗೆ 70 ವರ್ಷ ಪ್ರಾಯವಾಗಿತ್ತು. ಆಲೇಟಿ ಗ್ರಾಮದ ಗಂಗಾಧರ ಕೆಳಗಿನ ಆಲೇಟಿಯವರು ಅಲ್ಪಕಾಲದ ಸೌಖ್ಯದಿಂದ ಮನೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು.
ದೇವಚ್ಚಳ್ಳ ಗ್ರಾಮದ ಮೀನಾಜೆ ಲವಪ್ಪಗೌಡರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾದರು. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಸುಳ್ಯ ನಗರದ ಕಲುಷಿತ ನೀರು ಮತ್ತು ಸಮಸ್ಯೆ ಪರಿಹಾರಕ್ಕೆ ಸುದ್ದಿ ನಡೆಸಿದ ಆಂದೋಲನಕ್ಕೆ ಹಲವು ಮಂದಿ ಪ್ರತಿಕ್ರಿಯಿಸಿದ್ದು, ಅವರ ಮಾತುಗಳು ಇಲ್ಲಿವೆ. ಯಾವರಿಗೂ ಅದು ಬಟ್ಟೆ ಒಲಿಗೆ ಕೂಡ ಸತ್ಯ ಮತ್ತು ವೈಟು ಬಟ್ಟೆ ಅಂತ ಕೆಂಪಾಗುತ್ತೆ. ಹುಡುಗಿಗೆ ನಾವೆಲ್ಲ ಈಗ ಮುನ್ಸಿಪಾಲಿಟಿ 5 ರೂಪಾಯಿ ನೀರು ತರೋದು ಇಲ್ಲಿಂದ. ಕೆಲವು ಟೈಮಲ್ಲಿ ಹುಳ ಸಮೇತ ಬರ್ತದೆ. ಅದನ್ನು ಬಟ್ಟೆ ಹಾಕಿ ಅರಿಸಿದ್ರು ಸಮೇತ ಇಲ್ಲಿ ಬರೋದಿಲ್ಲ. ಈ ಪೈಸ್ವನಿ ಹೊಳೆಯ ನೀರಲ್ಲಿ ಸ್ವಲ್ಪ ಲೋಪದೋಷ ಉಂಟು. ಯಾಕೆಂದರೆ ನೀರಿನ ಕಲರು ನೀರು ಕೆಂಪು ನೀರಾಗಿ ಬಂದು ಅದರಲ್ಲಿ ಸ್ವಲ್ಪ ಲೋಪದೋಷ ಉಂಟು. ಆದರೆ ಆ ನೀರಿಂದಾಗಿ ಕುಡಿದು ಸ್ವಲ್ಪ ಸ್ವರವೇ ಚೇಂಜ್ ಆಗಿರ್ತದೆ ಕುಡಿಯುವ ಸಂದರ್ಭದಲ್ಲಿ. ಯಾಕೆ ನಾವು ಸ್ವಂತ ಬೋರು ನೀರನ್ನು ಬಯಸಿಕೊಂಡು ಅದರಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೇವೆ ಫ್ಯಾಮಿಲಿ. ಕೆಲಸ ಮೂಲೆ ರೂಮ್ ಈಗಲೇ ಮೀಯರ ಪರಿಹಾರ ಪೂರ ನಗರ ಪಂಚಾಯತ್ ನೀರು ಕಲುಷಿತ ನೀರು ಇಲ್ಲೆಲ್ಲ ನಮಗೆ ಕುಡಿಯುವ ನೀರು ಮುನ್ಸಿಪಾಲಿಟಿ ನಳ್ಳಿ ನೀರು ಬರ್ತಾ ಇದೆ. ಆದರೆ ಅದರಲ್ಲಿ ಅಷ್ಟು ಬೆಳಗ್ಗೆಲ್ಲ ಕಡಿಮೆ ಬರ್ತದೆ. ಮಣ್ಣು ನೀರೇ ಬರ್ತದೆ ತುಂಬ ಹೊತ್ತು. ಮತ್ತೆ ಸ್ವಲ್ಪ ಶುದ್ಧ ಬರ್ತದೆ. ಅದು ನಮಗೆ ಕುಡಿಲಿಕ್ಕೆ ಅಷ್ಟು ಪ್ರಯೋಜನ ಆಗೋದಿಲ್ಲ. ನಾವು ಕುದಿಸಿಯೇ ಕುಡಿಬೇಕಷ್ಟೇ. ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕುದಿಸಿ ಆರಿಸಿಯೇ ಕುಡಿಬೇಕಾಗ್ತದೆ. ಅದಕ್ಕೆ ಕುಡಿಯುವ ನೀರೊಂದು ಶುದ್ಧವಾಗಿ ಸಿಕ್ಕಿದರೆ ಒಳ್ಳೆಯದಿತ್ತು. ನಮಗೊಂದು ಶುದ್ಧೀಕರಣ ಘಟಕ ಮಾಡಿದರೆ ತುಂಬ ಒಳ್ಳೆಯದಿತ್ತು ನಮ್ಮ ಅಭಿಪ್ರಾಯ. ನಗರ ಪಂಚಾಯತ್ ನೀರನ್ನು ಶುದ್ಧೀಕರಿಸಿ ಎಲ್ಲ ಕೊಟ್ಟರೆ ಎಲ್ಲರಿಗೂ ಸಹ ಒಳ್ಳೆಯದು. ನಾವು ಸಹ ಉಪಯೋಗಿಸ್ತೇವೆ. ಎಲ್ಲರಿಗೂ ಒಳ್ಳೆಯದು. ಜನರಿಗೆ ಜನರಲ್ಲಿ ಕೆಸರಾಗಿ ಸ್ವಲ್ಪ ಬರ್ತವೆ ಕಲಂಕ. ಆದರೆ ಈ ಶುದ್ಧ ನೀರಿನ ಬಗ್ಗೆ ಬಹಳವಾಗಿ ಪೇಪರ್ನಲ್ಲಿ ಬರುವುದಲ್ಲದೆ ನಮಗೆ ಶುದ್ಧ ನೀರು ಇಷ್ಟರವರೆಗೆ ಒದಗಲಿಲ್ಲ. ಆ ಶುದ್ಧ ನೀರನ್ನು ಹೇಗೆ ಒದಗಿಸಬೇಕೆಂದು ಪೇಪರ್ನವರು ಬಾಕಿಯವರೇ ಸಮಜಾಯಿಸಿ ಕೊಟ್ಟರು. ಆ ಶುದ್ಧ ನೀರು ಒದಗಿಸದೇ ಇರುವುದು ಇದು ಬಹಳ ದೊಡ್ಡ ಒಂದು ಅಪರಾಧ ಅಂತ ಕಾಣ್ತದೆ. ಯಾಕೆಂದರೆ ಶುದ್ಧವಾದ ನೀರು ನಮಗೆ ಸಿಕ್ಕಿದಲ್ಲಿ ನಮ್ಮ ಆರೋಗ್ಯ ಒಳ್ಳೆಯದಾಗಿ. ನೀರೇ ಶುದ್ಧವಾಗಿ ಸಿಗದಿದ್ದರೆ ಆರೋಗ್ಯ ಹೇಗೆ ಇರುವುದು? ಆರೋಗ್ಯ ಪರಿಸರವೂ ಹಾಳಾಗ್ತದೆ, ನಮ್ಮದು ಹಾಳಾಗ್ತದೆ, ನಮ್ಮ ಗ್ರಾಮವೂ ಹಾಳಾಗ್ತದೆ, ನಮ್ಮ ಪೇಟೆ ಪಟ್ಟಣವೂ ಹಾಳಾಗ್ತದೆ. ಅದನ್ನು ಶುದ್ಧ ನೀರಿಗೆ ಆದಷ್ಟು ಬೇಗ ಮಾಡಿದಲ್ಲಿ ನಮ್ಮ ಯೋಗಕ್ಷೇಮ ಎಲ್ಲ ಒಳ್ಳೆಯದಾಗ್ತದೆ. ಅಲ್ಲ, ಇದು ಸುಳ್ಯದ ಮಹಾಜನತೆಗೆ ಒಂದು ಬೇಡಿಕೆ ಆದ ಕಾರಣ ನಗರದವರು ಇದಕ್ಕೆ ಬಹಳ ಪ್ರಾಮುಖ್ಯತೆ ತೆಗೆದುಕೊಂಡು ಶುದ್ಧ ನೀರನ್ನು ಆದಷ್ಟು ಬೇಗ ಅಳವಡಿಸಬೇಕು. ನಮ್ಮ ವಾರ್ಡು ಕೆರೆಮುಂಟು. ಇಲ್ಲಿ ಶುದ್ಧ ನೀರು ಯಾವಾಗಲೂ ಬರೋದೇ ಇಲ್ಲ. ಮಳೆಗಾಲದಲ್ಲಂತೂ ಕೆಂಪು ನೀರು ನಮಗೆ ಕುಡಿಲಿಕ್ಕೆ ಮತ್ತು ಸ್ನಾನಕ್ಕೆ ಎಲ್ಲದಕ್ಕೂ ಇದೇ ನೀರಾದ್ದರಿಂದ ನಮಗೆ ಕಷ್ಟ ಆಗ್ತದೆ. ನಮಗೆ ಶುದ್ಧ ನೀರು ಬೇಕು. ನಮಗೆ ನೀರಿನ ಸಮಸ್ಯೆ ತುಂಬ ಇದೆ. ಸ್ವಲ್ಪ ಹಳದಿ ನೀರೆಲ್ಲ ಬರ್ತಾ ಉಂಟು. ಹಾಗೆ ಶುದ್ಧ ಕುಡಿಯುವ ನೀರಿನ ಒಂದು ಘಟಕ ಆಗಿ ನಮಗೆ ಒಂದು ಶುದ್ಧ ನೀರನ್ನು ಕುಡಿಸಿದ್ರೆ ಭಾರಿ ತುಂಬ ಒಳ್ಳೆಯದಾಗ್ತದೆ. ಈಗಿನ ಕೊರೋನಾ ಕಾಲಘಟ್ಟದಲ್ಲಿ ಒಂದು ಶೀತ ಬಂದರೂ ಆಲ್ಮೋಸ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಕಾಮನ್ ಆಗಿದೆ. ಅಂಥ ವಿಷಯಗಳಲ್ಲಿ ಈಗ ನಗರಕ್ಕೆ ಒಳ್ಳೆಯ ನೀರು ಬರದಿದ್ದರೆ ಇದರಿಂದ ಕಾಯಿಲೆಗಳು ಅಕಸ್ಮಾತ್ ಹಾಗೆ ಇದರಿಂದಾಗಿ ಕೊರೋನಾ ಕೂಡ ಜಾಸ್ತಿ ಆಗ್ಬೋದು ಅಥವಾ ಬೇರೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ಬೋದು. ಆದ್ದರಿಂದ ಒಂದು ಸುಳ್ಯ ನಗರದ ಜನರಿಗೆ ನಾಗರಿಕರಿಗೆ ಒಂದು ಒಳ್ಳೆಯ ಶುದ್ಧ ಕುಡಿಯುವ ನೀರು ಬೇಕು ಅಂತ ಈ ಮೂಲಕ ಕೇಳಿಕೊಳ್ತದೆ. ನಮಗೆ ನಗರ ಪಂಚಾಯತಿನ ಬರುವಂಥ ನೀರು ಕಲುಷಿತವಾಗಿತ್ತು. ಎಲ್ಲ ಮಕ್ಕಳು ಮರಿಗಳು ಎಲ್ಲ ಹುಷಾರಿಲ್ಲದೆ ತುಂಬ ಕೆಲವರಿಗೆಲ್ಲ ಸಮಸ್ಯೆ ಆಗಿದೆ. ಆದ ಕಾರಣ ನಮಗೆ ನಗರ ಪಂಚಾಯತಿಂದ ಬರುವಂಥ ನೀರು ಶುದ್ಧ ನೀರು ಬರಬೇಕೆಂದು ನಮ್ಮ ಅಭಿಪ್ರಾಯ. ನಾವಿಲ್ಲಿ ಬಂದು 1.5 ಮಂತ್ ಆಯಿತು. ಇದು ರೆಂಟ್ ಮನೆ. ಇಲ್ಲಿ ಬಂದು ತಕ್ಷಣ ನೀರು ತುಂಬ ಕಲುಷಿತವಾಗಿದೆ. ಇದರಿಂದ ಆರೋಗ್ಯ ಸಮಸ್ಯೆ ತುಂಬ ಆಗ್ಬೋದು. ನಾವು ನೋಡಿದ ತಕ್ಷಣ ಇಲ್ಲಿ ಎಲ್ಲರಿಗೂ ಕೇಳಿದ್ವಿ ಈ ಥರ ನೀರು ಬರ್ತಾ ಇದೆ ಅಂತ. ಅವ್ರು ಹೇಳಿದ್ರು ಇಲ್ಲ ಈ ಥರ ಮಳೆ ಬಂದಮೇಲೆ ಕಾಮನ್ ಅದು ನೀರು ಅಂತ. ಬಟ್ ಅದು ಕುಡಿಯೋಕ್ಕೆ ಯೂಸ್ ಇಲ್ಲ. ಎಲ್ಲರೂ ಫಿಲ್ಟರ್ ಕೂಡಿಸ್ಕೊಕ್ಕೆ ಆಗೋಂಗಿಲ್ಲ ಅಲ್ಲ. ಸೊ ನಾರ್ಮಲ್ ಆಗಿ ಇದರಿಂದ ಆರೋಗ್ಯ ಸಮಸ್ಯೆ ತುಂಬ ಬರ್ಬೋದು. ನೀರು ಚೆನ್ನಾಗಿ ಇದು ಮಾಡಿ ಡೆವಲಪ್ ಮಾಡಿದರೆ ಎಲ್ರಿಗೂ ತುಂಬ ಯೂಸ್ ಆಗುತ್ತೆ. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.